ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫುಡ್ ಲೈಸೆನ್ಸ್ ಅಥವಾ ಒಂದು FSSAI ಲೈಸೆನ್ಸ್ ಯಾರಿಗೆ ಯಾವುದು ಲೈಸೆನ್ಸ್ ಅಪ್ಲಿಕಬಲ್ ಆಗುತ್ತೆ ಅಂತ ನೋಡೋಣ. ಇದರಲ್ಲಿ 3 ಥರ ಲೈಸೆನ್ಸ್ ಇದೆ. ಒಂದು ಬೇಸಿಕ್ ರಿಜಿಸ್ಟ್ರೇಷನ್ ಅಂತ ಕರಿತೀವಿ, ಇನ್ನೊಂದು ಸ್ಟೇಟ್ ಲೈಸೆನ್ಸ್ ಮತ್ತು ಸೆಂಟ್ರಲ್ ಲೈಸೆನ್ಸ್. ಇದು ನಿಮ್ಮದು ಏನು ನೀವು ಯಾವುದು ಕೆಟಗರಿ ಸೆಲೆಕ್ಟ್ ಮಾಡ್ತೀರಾ ಮತ್ತು ಅದರಲ್ಲಿ ನಿಮ್ಮದು ಟರ್ನ್ ಓವರ್ ಲಿಮಿಟ್ ಏನು ಬರುತ್ತೆ ಅದ್ರ ಮೇಲೆ ಒಂದು ಲೈಸೆನ್ಸ್ ಡಿಪೆಂಡ್ ಆಗುತ್ತೆ. ಅಂದರೆ ಯಾವ ಲೈಸೆನ್ಸ್ ನಿಮ್ಗೆ ಅಪ್ಲಿಕಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಒಂದು ಬೇಸಿಕ್ ಅಂತ ಅಂದರೆ ನೀವು ಏನು ಒಂದು ಸಣ್ಣ ಪುಟ್ಟ ಅಂಗಡಿಗಳಿರ್ಬೋದು ಮತ್ತು ಒಂದು ಇವಾಗ ಫುಡ್ ವೆಂಡಿಂಗ್ ಅಂತ ಅಂದ್ಬಿಟ್ಟು ಹೊಸದಾಗಿ ಕಾನ್ಸೆಪ್ಟ್ ಏನಿದೆ ಅಂದರೆ ಕ್ಲೌಡ್ ಕಿಚನ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಇದಕ್ಕೆಲ್ಲ ಒಂದು ಬೇಸಿಕ್ ರಿಜಿಸ್ಟ್ರೇಷನ್ ಸಾಕಾಗುತ್ತೆ. ಒಂದು ಸ್ಮಾಲ್ ಪ್ರಾವಿಷನ್ ಸ್ಟೋರ್ ಇರ್ಬೋದು, ಈ ಥರದಕ್ಕೆ ಒಂದು ಬೇಸಿಕ್ ಸಾಕಾಗುತ್ತೆ. ನೀವೇನಾದರೂ ಹೋಲ್ಸೇಲು ಅಥವಾ ಒಂದು ಡಿಸ್ಟ್ರಿಬ್ಯೂಟರ್ ಇಲ್ಲ ಏನಾದರೂ ಸ್ವಲ್ಪ ದೊಡ್ಡದಾಗಿ ಮ್ಯಾನುಫ್ಯಾಕ್ಚರಿಂಗು ಏನು ಪ್ಲಾಂಟ್ ಎಲ್ಲ ಮಾಡ್ಕೊಂಡು ಮಾಡೋದಾದರೆ ಫುಡ್ ಪ್ರಾಡಕ್ಟ್ಸನ್ನ ಅವ್ರಿಗೆ ಒಂದು ಸ್ಟೇಟ್ ಲೈಸೆನ್ಸ್ ಬೇಕಾಗುತ್ತೆ. ಈ ಸೆಂಟ್ರಲ್ ಲೈಸೆನ್ಸ್ ನೋಡೋದಾದರೆ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರು ಇರ್ಬೋದು ಅಥವಾ ಒಂದು ದೊಡ್ಡದಾಗಿ ನೀವು ಟರ್ನ್ ಓವರ್ ಲಿಮಿಟ್ ನಾನು ನೆಕ್ಸ್ಟ್ ತೋರಿಸ್ತೀನಿ. ಆ ಟರ್ನ್ ಓವರ್ ಲಿಮಿಟ್ ಏನಾದರೂ ಕ್ರಾಸ್ ಆದರೂ ಕೂಡ ನೀವು ಒಂದು ಸೆಂಟ್ರಲ್ ಲೈಸೆನ್ಸನ್ನು ಮಾಡಿಸ್ಕೋಬೇಕಾಗುತ್ತೆ. ನೀವು ಯಾವುದೇ ಒಂದು ಲೈಸೆನ್ಸ್ ಅದೊಂದು ಬೇಸಿಕ್ ರಿಜಿಸ್ಟ್ರೇಷನ್ ಇರ್ಬೋದು, ಸ್ಟೇಟ್ ಲೈಸೆನ್ಸ್ ಇರ್ಬೋದು ಅಥವಾ ಒಂದು ಸೆಂಟ್ರಲ್ ಲೈಸೆನ್ಸ್ ಇರ್ಬೋದು, ಮಾಡಿಸ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವ ಲೈಸೆನ್ಸ್ ಅಪ್ಲಿಕಬಲ್ ಆಗುತ್ತೋ ನೋಡ್ಬಿಟ್ಟು ನಿಮ್ಗೆ ಆ ಲೈಸೆನ್ಸನ್ನು ಮಾಡಿಕೊಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಇದು ವೆಬ್ಸೈಟ್, ಗೌರ್ಮೆಂಟ್ ವೆಬ್ಸೈಟ್, ಒಂದು FSSAI.FSSAI.gov.in ಅಂತ ಇದೆ. ಇದನ್ನು ಈ ಥರ ಎಂಟ್ರಿ ಮಾಡಿದ್ರೆ ಗೂಗಲಲ್ಲಿ ಹೋಗಿ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಅಪ್ಲೈ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಥವಾ ಒಂದು ಲೈಸೆನ್ಸ್ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಅಪ್ಲೈ ಫಾರ್ ರಿನ್ಯೂವಲ್, ಏನಾದರೂ ನೀವು ರಿನ್ಯೂವಲ್ ಮಾಡ್ಕೋಬೇಕಂದ್ರೆ ಇಲ್ಲಿ ಹೋಗ್ಬೇಕಾಗುತ್ತೆ. ಅಥವಾ ಯಾವುದೇ ಒಂದು ಅಡ್ರೆಸ್ ಮಾಡಿಫಿಕೇಶನ್ ಇರ್ಬೋದು ಅಥವಾ ಯಾವುದೇ ಒಂದು ಮಾಡಿಫಿಕೇಶನ್ ಮಾಡಬೇಕಾದ್ರೆ ಇಲ್ಲಿ ಹೋಗ್ಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ನಾವು ಸೆಂಡ್ ಮಾಡಿ ಆದಮೇಲೆ ಒಂದು ಟ್ರ್ಯಾಕ್ ಅಪ್ಲಿಕೇಶನ್ ಇದನ್ನೆಲ್ಲನೂ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಈಗ ಹೇಗೆ ನಿಮಗೆ ಅಪ್ಲಿಕಬಿಲಿಟಿ ಹೆಂಗೆ ಚೆಕ್ ಮಾಡ್ಕೋಬೇಕು ಅಥವಾ ಹೆಂಗೆ ನೀವು ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ ಇಲ್ಲಿ ಅಪ್ಲೈ ಫಾರ್ ನ್ಯೂ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಒಂದು ಜನರಲ್ಲು, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಆದರೆ ನೀವು ಫುಡ್ ಬಿಸ್ನೆಸ್ ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಈ ರೈಲ್ವೆ ಸ್ಟೇಷನ್ಗಾದರೆ ಇದನ್ನು ಸೆಲೆಕ್ಟ್ ಮಾಡಬೇಕು. ಏರ್ಪೋರ್ಟು ಅಥವಾ ಸೀ ಪೋರ್ಟ್ ಆದರೆ ಇದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ಜನರಲ್ ಸೆಲೆಕ್ಟ್ ಮಾಡಿ ಬೇರೆ ಎಲ್ಲೇ ಮಾಡೋದಾದ್ರೂ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ಸೆಲೆಕ್ಟ್ ಕೈಂಡ್ ಆಫ್ ಬಿಸ್ನೆಸ್ ಅಂತ ತೋರಿಸ್ತದೆ. ಮಲ್ಟಿಪಲ್ ಸೆಲೆಕ್ಷನ್ ಕ್ಯಾನ್ ಬಿ ಮೇಡ್ ಫ್ರಮ್ ಈಚ್ ಗ್ರೂಪ್ ಅಂತ. ಅಂದರೆ ಇದು ಒಂದು ಮೇನ್ ಇಂಪಾರ್ಟೆಂಟ್ ಅಂತ ಅನ್ಬೋದು. ಇಲ್ಲಿ ಯಾವುದು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ. ಅದು ಕೈಂಡ್ ಆಫ್ ಬಿಸ್ನೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಅಪ್ಲಿಕೇಶನ್ನ ಪ್ರೊಸೀಡ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮ್ಯಾನುಫ್ಯಾಕ್ಚರಲ್ಲಿ ಇವಾಗ ಇಫ್ ಮ್ಯಾನುಫ್ಯಾಕ್ಚರ್ ಆರ್ ಪ್ರೊಸೆಸಿಂಗ್ ಡೈರಿ ಪ್ರಾಡಕ್ಟು, ಒಂದು ವೆಜಿಟೇಬಲ್ ಆಯಿಲ್ ಇರ್ಬೋದು ಅಥವಾ ಮೀಟ್ ಪ್ರಾಡಕ್ಟ್ ಇರ್ಬೋದು, ಇದು ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾದರೆ ಇಲ್ಲಿ ಮ್ಯಾನುಫ್ಯಾಕ್ಚರರ್ ಅಂಡರಲ್ಲಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒನ್ ಅಂದರೆ ಡೈರಿ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಹ್ಯಾಂಡ್ಲಿಂಗ್ ಅಥವಾ ಪ್ರೊಸೆಸಿಂಗ್ ಮಿಲ್ಕ್ ಈ ಥರದ್ದು ಏನಾದರೂ ಇತ್ತು, ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ಅಪ್ ಟು 500 ಲೀಟರ್ ಪರ್ ಡೇ ಅಂತ ಅಂದ್ಬಿಟ್ಟು. ಮಿಲ್ಕ್ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಬೇಸಿಕ್ ರಿಜಿಸ್ಟ್ರೇಷನ್ ಸಾಕಾಗುತ್ತೆ. ಅಥವಾ ಒಂದು 501 50,000 ತನಕ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಪರ್ ಡೇ ಅವರೊಂದು ಸ್ಟೇಟ್ ಲೈಸೆನ್ಸ್ಗೆ ಹೋಗಬೇಕಾಯಿತು. ಮೋರ್ ದೆನ್ 50,000 ಲೀಟರ್ ಏನಾದರೂ ಇತ್ತು ಅಂತಂದರೆ ಅವರೊಂದು ಸೆಂಟ್ರಲ್ ಲೈಸೆನ್ಸ್ ತೊಗೋಬೇಕು. ಇದು ಬಂದ್ಬಿಟ್ಟು ಡೈರಿ ಯೂನಿಟ್ಸ್ಗೆ. ನೆಕ್ಸ್ಟ್ ಇಲ್ಲಿ ವೆಜಿಟೇಬಲ್ ಆಯಿಲು ಅಥವಾ ಒಂದು ಪ್ರೊಸೆಸಿಂಗ್ ಯೂನಿಟಿಗೆ ಏನು ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ಟರ್ನ್ ಓವರ್ ಬಂದ್ಬಿಟ್ಟು ಅಪ್ ಟು 12 lakh ತನಕ ಇತ್ತು ಪರ್ ಆ್ಯನಮ್ ಅಂದರೆ ನೀವು ಒಂದು ತಗೋಬೇಕಾಗುತ್ತೆ. ಅಪ್ ಟು 2 ಮೆಗಾಟನ್ ಪರ್ ಡೇ ಏನಾದರೂ ನಿಮ್ದಿತ್ತು ಅಂತಂದರೆ ಅಥವಾ ಒಂದು ಟರ್ನ್ ಓವರ್ ಬಂದ್ಬಿಟ್ಟು ಅಬೌಟ್ 12 lakh ಏನಾದರೂ ಆಗ್ತಿದೆ ಅಂದರೆ ಸ್ಟೇಟ್ ಲೈಸೆನ್ಸ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ಮೋರ್ ದೆನ್ 2 ಮೆಗಾಟನ್ ಏನಾದರೂ ನೀವು ಪರ್ ಡೇ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಂತಂದರೆ ಅವ್ರು ಬಂದ್ಬಿಟ್ಟು ಒಂದು ಸೆಂಟ್ರಲ್ ಲೈಸೆನ್ಸಿಗೆ ಹೋಗಬೇಕಾಗುತ್ತೆ. ಇದು ಬಂದ್ಬಿಟ್ಟು ಒಂದು ವೆಜಿಟೇಬಲ್ ಆಯಿಲ್ ಏನು ನೀವು ಮಾಡ್ತೀರಾ, ರಿಫೈನಿಂಗ್ ಆಯಿಲು, ಇದಕ್ಕೆ ಅಪ್ಲಿಕಬಲ್ ಆಗುತ್ತೆ. ನೆಕ್ಸ್ಟ್ ಸ್ಲಾಟ್ರಿಂಗ್ ಯೂನಿಟ್ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ಸ್ಲಾಟ್ರಿಂಗ್ ಯೂನಿಟಲ್ಲಿ ಒಂದು ಟ್ರಾನ್ಸ್ಪೋರ್ಟಿಂಗ್ ಇರ್ಬೋದು ಅಥವಾ ಡ್ರೆಸ್ಸಿಂಗ್, ಪ್ರೊಸೆಸಿಂಗು, ಸ್ಟೋರಿಂಗ್ ಇರ್ಬೋದು, ಅನಿಮಲ್ ಅಥವಾ ಪೋಲ್ಟ್ರಿ ಬರ್ಡ್ಸ್ ಇರ್ಬೋದು. ಅದನ್ನು ಮಾಡೋದಾದರೆ ಒಂದು ಪೋಲ್ಟ್ರಿ ಬರ್ಡ್ಸ್ ಆದರೆ ಸ್ಲಾಟರಿಂಗ್ ಯೂನಿಟ್ಸಲ್ಲಿ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಮಾಲ್ ಅನಿಮಲ್ ಆದರೆ ಇದು, ಲಾರ್ಜ್ ಅನಿಮಲ್ ಆದರೆ ಇದು, ಈ ರೀತಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೀಟ್ ಪ್ರೊಸೆಸಿಂಗ್ ಯೂನಿಟ್ ಇದೆ. ಒಂದು ಮೀಟ್ ಪ್ರೊಸೆಸಿಂಗ್ ಯೂನಿಟ್ ಏನಾದರೂ ನಿಮ್ದಿತ್ತು ಅಂದರೆ ಮೀಟ್ ಅಥವಾ ಮೀಟ್ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಇರ್ಬೋದು, ಸ್ಟೋರಿಂಗ್ ಇರ್ಬೋದು, ಈ ಥರದ್ದೆಲ್ಲ ಇತ್ತು ಅಂತಂದರೆ ಟರ್ನ್ ಓವರ್ ಬಂದ್ಬಿಟ್ಟು ಅಪ್ ಟು 12 lakh ತನಕ ಆದರೆ ಒಂದು ಬೇಸಿಕ್ ತೊಗೋಬೇಕು. ಏನು ಅಪ್ ಟು 500 kg ಮೀಟ್ ಏನಾದ್ರು ಪರ್ ಡೇ ನೀವು ಮಾಡ್ತಾ ಇದ್ದೀರಾ ಅಂದರೆ ಅವ್ರು ಬಂದ್ಬಿಟ್ಟು ಒಂದು ಸ್ಟೇಟ್ ಲೈಸೆನ್ಸ್ ತೊಗೋಬೇಕಾಗುತ್ತೆ. ಮೋರ್ ದೆನ್ 500 kg ಏನಾದರೂ ಮಾಡ್ತಾ ಇದ್ರೆ ಅವ್ರು ಬಂದ್ಬಿಟ್ಟು ಸೆಂಟ್ರಲ್ ಲೈಸೆನ್ಸ್ಗೆ ಅಪ್ಲಿಕಬಲ್ ಆಗ್ತಾರೆ. ನೆಕ್ಸ್ಟ್ ಫಿಶ್ ಪ್ರಾಡಕ್ಟ್ ಏನಾದರೂ ಅದರ ರಿಲೇಟೆಡ್ ಮಾಡೋದಾದರೆ ಇಲ್ಲಿ ಟರ್ನ್ ಓವರ್ ಬಂದ್ಬಿಟ್ಟು ಅಪ್ ಟು 12 lakh ಆದರೆ ಬೇಸಿಕ್ಕು, ಅಪ್ ಟು 500 kg ನೀವು ಮಾಡ್ತಾ ಇದ್ದೀರಾ ಅಂದರೆ ಸ್ಟೇಟ್ ಲೈಸೆನ್ಸು, ಮೋರ್ ದೆನ್ 500 kg ಆದರೆ ಒಂದು ಸೆಂಟ್ರಲ್ ಲೈಸೆನ್ಸನ್ನು ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಫುಡ್ಡು ಅಥವಾ ಒಂದು ಹೆಲ್ತ್ ಸಪ್ಲಿಮೆಂಟು ಅಂಡರ್ ನ್ಯೂಟ್ರಿಕಲ್ಸ್ ಅಂತ ಬರ್ತಿದೆ. ಅಂದರೆ ಇದು ಬಂದ್ಬಿಟ್ಟು ಒಂದು ಫುಡ್ ಹೆಲ್ತ್ ಸಪ್ಲಿಮೆಂಟ್ಸ್ ಏನು ಪ್ರಾಡಕ್ಟನ್ನು ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ
ಫುಡ್ಡು ಅಥವಾ ಒಂದು ಹೆಲ್ತ್ ಸಪ್ಲಿಮೆಂಟ್ ಇರ್ಬೋದು, ನ್ಯೂಟ್ರಿಕಲ್ಸ್ ಇರ್ಬೋದು, ಈ ಥರ ಒಂದು ಡಯಟರಿ ಯೂಸಸ್ ಇರ್ಬೋದು, ಫುಡ್ಸ್ ಫಾರ್ ಸ್ಪೆಷಲ್ ಮೆಡಿಕಲ್ ಪರ್ಪಸ್, ಈ ಥರದ್ದೆಲ್ಲರಿಗೂ ಆಪ್ಷನ್ ಇಲ್ಲ ಬೇಸಿಕ್ಕು ಮತ್ತು ಸ್ಟೇಟಿಗೆ. ಇವರು ಡೈರೆಕ್ಟ್ ಒಂದು ಸೆಂಟ್ರಲ್ ಲೈಸೆನ್ಸನ್ನು ತಗೋಬೇಕಾಗುತ್ತೆ. ಸೆಂಟ್ರಲ್ ಲೈಸೆನ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಇಲ್ಲೊಂದು ಬಂದ್ಬಿಟ್ಟು ಜನರಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಜನರಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಒಂದು ಡೈರಿ ಯೂನಿಟ್ ಇರ್ಬೋದು, ವೆಜಿಟಬಲ್ ಆಯಿಲ್ ಪ್ರೊಸೆಸಿಂಗ್ ಯೂನಿಟ್ ಇರ್ಬೋದು, ಎಲ್ಲನೂ ಇದ್ರಲ್ಲಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಡಿಫ್ರೆಂಟ್ ಸೈಜಲ್ಲೇ ಒಂದು ಲೇಬಲಿಂಗ್ ಏನು ಮಾಡ್ತಾರೆ, ಪ್ರೊಸೆಸಿಂಗ್ ಏನೋ ಮಾಡ್ದಂಗೆ ಇದನ್ನ ಲೇಬಲಿಂಗು ಆ ಥರ ಮಾಡಿ ನೀವೇನಾದರೂ ಹೋಲ್ಸೇಲ್ ಎಲ್ಲ ಮಾಡೋದಾದರೆ ಒಂದು ಜನರಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬರ್ತೀರಾ. ಇದರಲ್ಲೂ ಅಷ್ಟೇ ಟರ್ನ್ ಓವರ್ ಬಂದ್ಬಿಟ್ಟು ಒಂದು 12 lakh ಒಳಗಡೆ ಇತ್ತು ಅಂತ ಅಂದರೆ ಅವ್ರು ಬಂದ್ಬಿಟ್ಟು ಒಂದು ಬೇಸಿಕ್ ತಗೋಬೇಕಾಗುತ್ತೆ, ಬೇಸಿಕ್ ರಿಜಿಸ್ಟ್ರೇಷನ್ನು. ಒಂದು ಆಲ್ ಗ್ರೈನ್ಸ್, ಸಿರಲ್ಸ್ ಅಥವಾ ಪಲ್ಸಸ್ ಇವರು ಮಿಲ್ಲಿಂಗ್ ಎಲ್ಲ ಏನು ಬರುತ್ತೆ ಅಂದರೆ ಮೋರ್ ದೆನ್ 100 kg ಅಥವಾ ಒಂದು ಅಪ್ ಟು ಮೆಗಾಟನ್ ಪರ್ ಡೇ ಇದ್ದರೆ ಸ್ಟೇಟ್ ಲೈಸೆನ್ಸು, ಮೋರ್ ದೆನ್ 2 ಮೆಗಾಟನ್ ಪರ್ ಡೇ ಇದ್ದರೆ ಅವ್ರು ಬಂದ್ಬಿಟ್ಟು ಒಂದು ಸೆಂಟ್ರಲ್ ಲೈಸೆನ್ಸನ್ನು ತಗೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪ್ರೊಪ್ರೈಟರಿ ಫುಡ್ ಅಂತ ಇದೆ. ಪ್ರೊಪ್ರೈಟರಿ ಫುಡ್ ಅಂದರೆ ಫುಡ್ಡು ಏನು ಅಂದರೆ ಸ್ಪೆಷಲ್ ಡಯಟರಿ ಯೂಸಸ್, ಫುಡ್ ಫಾರ್ ಸ್ಪೆಷಲ್ ಮೆಡಿಕಲ್ ಪರ್ಪಸ್, ಈ ಥರದ್ದೆಲ್ಲ ಇತ್ತು ಅಂತಂದರೆ ಅವ್ರು ಕೂಡ ಒಂದು ಸೆಂಟ್ರಲ್ ಲೈಸೆನ್ಸನ್ನು ತಗೋಬೇಕಾಗುತ್ತೆ ಡೈರೆಕ್ಟಾಗಿ. ನೆಕ್ಸ್ಟ್ ನಾನ್ ಸ್ಪೆಷಲೈಸ್ಡ್ ಫುಡ್ಡು ಅಥವಾ ಫುಡ್ ಇಂಗ್ರೀಡಿಯೆಂಟ್ಸ್ ಅಂತ ಇದೆ. ಇವ್ರು ನಾನ್ ಸ್ಪೆಷಲೈಸ್ಡ್ ಫುಡ್ಡು ಅಥವಾ ಫುಡ್ಡು ಏನು ಅಡಿಟಿವ್ಸ್ ಇರ್ಬೋದು ಅಥವಾ ಪ್ರೊಸೆಸಿಂಗ್ ಏಡ್ಸ್ ಆ್ಯಂಡ್ ಎನ್ಜಿಮಸ್ ಈ ಥರದ್ದು ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಅವರು ಸ್ಟ್ರೈಟ್ ಒಂದು ಸೆಂಟ್ರಲ್ ಲೈಸೆನ್ಸನ್ನೇ ತಗೋಬೇಕಾಗುತ್ತೆ. ನೆಕ್ಸ್ಟ್ ಸಬ್ಸ್ಟಾನ್ಸಸ್ ಆ್ಯಡೆಡ್ ಟು ಫುಡ್ ಅಂದರೆ ಫುಡ್ ಅಡಿಟಿವ್ಸ್, ಎಂಜಿಮಸ್, ದೇರ್ ಪ್ರಿಪರೇಷನ್ಸ್, ಸೋರ್ಸು, ಫ್ಲೇವರಿಂಗ್ ಏಜೆಂಟ್ಸ್, ಪ್ರಿಪ್ರೇಷನ್ಸ್ ಈ ಥರದ್ದು ಏನಾದರೂ ಇತ್ತು ಅಂತಂದರೆ ಅವರು ಕೂಡ ಒಂದು 12 lakh ಇದ್ದರೆ ಬೇಸಿಕ್ಕು, ಮತ್ತು ಒಂದು ಅಪ್ ಟು 2 ಮೆಗಾಟನ್ ಇತ್ತು ಅಂದರೆ ಸ್ಟೇಟ್ ಲೈಸೆನ್ಸ್, ಮೋರ್ ದೆನ್ 2 ಮೆಗಾಟನ್ ಇತ್ತು ಅಂದರೆ ಸೆಂಟ್ರಲ್ ಲೈಸೆನ್ಸ್ ಹೋಗಬೇಕಾಗುತ್ತೆ. ನೆಕ್ಸ್ಟ್ ರೇಡಿಯೇಷನ್ ಪ್ರೊಸೆಸಿಂಗ್ ಆಫ್ ಫುಡ್ ಅಂತ ಬರುತ್ತೆ. ಇವರು ಕೂಡ ಒಂದು ಸೆಂಟ್ರಲ್ ಲೈಸೆನ್ಸ್ ಅಪ್ಲಿಕಬಲ್ ಆಗುತ್ತೆ. ಒಂದು ಫಿಸಿಕಲ್ ಪ್ರೋಸೆಸ್ ಆಫ್ ಫುಡ್ ಕಮಾಡಿಟೀಸ್, ಬಲ್ಕ್ ಆರ್ ಪ್ರೀ ಪ್ಯಾಕೇಜ್ಡ್ ಈ ಥರ ಏನಾದರೂ ಇತ್ತು, ಡೋಸಸ್, ಎನರ್ಜಿ ಆಫ್ ರನ್ನಿಂಗ್, ರೇಡಿಯೇಷನ್, ಗಾಮಾ ಎಕ್ಸ್ರೇಸ್ ಅಥವಾ ಈ ಥರದ್ದು ಏನಾದರೂ ಇತ್ತು ಅಂತಂದರೆ ಇವ್ರಿಗೂ ಕೂಡ ಒಂದು ಸೆಂಟ್ರಲ್ ಲೈಸೆನ್ಸ್ ಅಪ್ಲಿಕಬಲ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಹೇಳಿದ್ವಲ್ಲ, ಇಲ್ಲಿ ಎಕ್ಸ್ಪೋರ್ಟ್ ಏನಾದರೂ ಮಾಡೋದಾದರೆ ನೀವು ಮ್ಯಾನುಫ್ಯಾಕ್ಚರರ್ ಆಗಿದ್ದು ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಅವ್ರು ಕೂಡ ಒಂದು ಸೆಂಟ್ರಲ್ ಲೈಸೆನ್ಸನ್ನು ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಅಷ್ಟು ಬಂದ್ಬಿಟ್ಟು ಇದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಬರುತ್ತೆ, ಮ್ಯಾನುಫ್ಯಾಕ್ಚರರ್ಸ್ದು. ನೆಕ್ಸ್ಟು ಟ್ರೇಡ್ ಅಥವಾ ರೀಟೇಲ್ ಬರುತ್ತೆ. ಟ್ರೇಡು ಅಥವಾ ರೀಟೇಲಲ್ಲಿ ನೋಡೋದಾದರೆ ಒಂದು ಟ್ರೇಡ್ ಅಥವಾ ರೀಟೇಲಲ್ಲಿ ಸ್ಟೋರೇಜ್ ಕಂಟ್ರೋಲ್ ಎಕ್ಸೆಪ್ಟ್ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಆ್ಯಂಡ್ ಕೋಲ್ಡ್ ಅಂತಂದರೆ ಇದ್ರ ಅಂಡರಲ್ಲಿ ಕೂಡ ಟರ್ನ್ ಓವರ್ ಬಂದ್ಬಿಟ್ಟು ಅಪ್ ಟು 12 lakh ಏನಾದರೂ ಇತ್ತು ಅಂತಂದರೆ ರಿಜಿಸ್ಟ್ರೇಷನ್, ಬೇಸಿಕ್ ರಿಜಿಸ್ಟ್ರೇಷನ್ನು. ಕೆಪಾಸಿಟಿ ಬಂದ್ಬಿಟ್ಟು ಅಪ್ ಟು 50,000 ಮೆಗಾಟನ್ ಇತ್ತು ಅಂದರೆ ಸ್ಟೇಟ್ ಲೈಸೆನ್ಸ್. ಕೆಪಾಸಿಟಿ ಮೋರ್ ದೆನ್ 50,000 ಮೆಗಾಟನ್ ಇತ್ತು ಅಂದರೆ ಅವರು ಸೆಂಟ್ರಲ್ ಲೈಸೆನ್ಸನ್ನು ತಗೋಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಸ್ಟೋರೇಜ್, ಕೋಲ್ಡ್ ರೆಫ್ರಿಜರೇಟರ್ ಅಂತ ಕೊಟ್ಟಿದ್ದಾರೆ. ಒಂದು ಸ್ಟೋರೇಜ್ ಯೂನಿಟ್ ಅವರು ಕೂಡ ಟರ್ನ್ ಓವರ್ ಬಂದ್ಬಿಟ್ಟು ಅಪ್ ಟು 12 lakh ಇತ್ತು ಅಂದರೆ ಬೇಸಿಕ್ಕು. ಕೆಪಾಸಿಟಿ ಬಂದ್ಬಿಟ್ಟು ಅಪ್ ಟು 10,000 ಮೆಗಾಟನ್ ಇತ್ತು ಅಂದರೆ ಸ್ಟೇಟ್ ಲೈಸೆನ್ಸು. ಮೋರ್ ದೆನ್ 10,000 ಮೆಗಾಟನ್ ಇತ್ತು ಅಂದರೆ ಸೆಂಟ್ರಲ್ ಲೈಸೆನ್ಸು. ನೆಕ್ಸ್ಟ್ ಇಲ್ಲಿ ಸ್ಟೋರೇಜ್, ಇಲ್ಲೂ ಕೂಡ ಕಂಟ್ರೋಲ್ ಆ್ಯಂಡ್ ಅಟ್ಮಾಸ್ಫಿಯರ್ ಆ್ಯಂಡ್ ಪ್ಲಸ್ ಕೋಲ್ಡ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಸ್ಟೋರೇಜದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಲೈಸೆನ್ಸ್ ತಗೋಬೇಕು ಅಂದ್ಬಿಟ್ಟು. ನೆಕ್ಸ್ಟ್ ಹೋಲ್ಸೇಲರ್ ನೋಡೋದಾದರೆ ಒಂದು ಡಿಸ್ಟ್ರಿಬ್ಯೂಷನ್ ಏನು ಮಾಡ್ತಾ ಇರ್ತಾರೆ ಹೋಲ್ಸೇಲ್, ಅವರು ಕೂಡ ಒಂದು ಟರ್ನ್ ಓವರ್ ಲಿಮಿಟ್ ಏನೋ ಬರುತ್ತೆ, ಅದ್ರ ಮೇಲೆ ಒಂದು ಸ್ಟೇಟು ಮತ್ತು ಸೆಂಟ್ರಲ್ ಅಥವಾ ಒಂದು ಬೇಸಿಕ್ ರಿಜಿಸ್ಟ್ರೇಷನ್ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟರ್ ಕೂಡ ಅದೇ ರೀತಿ ಒಂದು ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗುತ್ತೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಮಾಡೋ ಅಂತ ಅವರು ಕೂಡ ಒಂದು ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಒಂದು ವೆಹಿಕಲ್ಸ್ದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಹ್ಯಾವಿಂಗ್ ಅಪ್ ಟು 100 ವೆಹಿಕಲ್ಸ್ ಅಥವಾ ವ್ಯಾಗನರ್ಸು ಅಥವಾ ಒಂದು ಅಪ್ ಟು 30 crore ತನಕ ಏನಾದರೂ ಇದ್ದರೆ ಅವ್ರದ್ದು ಸ್ಟೇಟ್ ಲೈಸೆನ್ಸ್ ಬರುತ್ತೆ. ನೆಕ್ಸ್ಟ್ ಒಂದು ರಿಟೇಲರ್ ಕೂಡ ಅವ್ರದ್ದು ಟರ್ನ್ ಓವರ್ ಬಂದ್ಬಿಟ್ಟು ಒಂದು 12 lakh ಇತ್ತು ಅಂತಂದರೆ ಬೇಸಿಕ್ಕು, ಅಪ್ ಟು 20 crore ಇತ್ತು ಅಂದರೆ ಸ್ಟೇಟ್ ಲೈಸೆನ್ಸು, ಗ್ರೇಟರ್ ದೆನ್ 20 crore ಇತ್ತು ಅಂದರೆ ಸೆಂಟ್ರಲ್ ಲೈಸೆನ್ಸ್ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಸೆಲ್ಲರ್ಗೂ ಕೂಡ ಒಂದು ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಫುಡ್ ವೆಂಡಿಂಗ್ ಏಜೆನ್ಸಿ, ಇದು ಕೂಡ ಒಂದು ಟರ್ನ್ ಓವರ್ ಮೇಲೇ ಡಿಪೆಂಡ್ ಆಗುತ್ತೆ. ಇಲ್ಲಿ ಇಂಪೋರ್ಟರ್ ಕೂಡ ಅವರು ಡೈರೆಕ್ಟ್ ಅವರು ಸೆಂಟ್ರಲ್ ಲೈಸೆನ್ಸನ್ನೇ ತಗೋಬೇಕಾಗುತ್ತೆ. ಇಂಪೋರ್ಟರು ಮತ್ತು ಎಕ್ಸ್ಪೋರ್ಟ್, ನೀವು ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೂ ಫುಡ್ ಐಟಮ್ಸನ್ನ ಏನಾದರೂ ನೀವು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಡೈರೆಕ್ಟಾಗಿ ನೀವು ಒಂದು ಸೆಂಟ್ರಲ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇ ಕಾಮರ್ಸ್ ಬಿಸ್ನೆಸ್ ಏನಾದರೂ ನೀವು ಫುಡ್ ಏನಾದರೂ ಸೇಲ್ ಮಾಡಬೇಕು ಅನ್ನೋದಾದರೆ ಇ ಕಾಮರ್ಸ್ ಅವರು ಕೂಡ ಒಂದು ಸೆಂಟ್ರಲ್ ಲೈಸೆನ್ಸನ್ನು ತಗೋಬೇಕಾಗುತ್ತೆ. ಇಲ್ಲಿ ಟ್ರೇಡ್ ಅಥವಾ ಮರ್ಚೆಂಟ್ ಎಕ್ಸ್ಪೋರ್ಟರ್ ಅಂತ ಏನು ಕರಿತೀವಿ, ಅವರು ಕೂಡ ಒಂದು ಸೆಂಟ್ರಲ್ ಲೈಸೆನ್ಸನ್ನು ತಗೋಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಇದು ಏನು ಮ್ಯಾನುಫ್ಯಾಕ್ಚರರ್ ನೋಡಿದ್ವಿ, ಟ್ರೇಡ್ ಅಥವಾ ರಿಟೇಲ್ ನೋಡಿದ್ವಿ.
ಈಗ ಫುಡ್ ಸರ್ವಿಸಲ್ಲಿ ಬಂದ್ಬಿಟ್ಟು ಇಲ್ಲಿ ಪೆಟ್ಟಿ ರಿಟೈಲು ಸ್ನ್ಯಾಕ್ಸು ಟೀ ಶಾಪು ಈ ಥರದ್ದಿರುತ್ತೆ. ಇವ್ರಿಗೆ ಬಂದ್ಬಿಟ್ಟು ಒಂದು ಬೇಸಿಕ್ ರಿಜಿಸ್ಟ್ರೇಷನ್ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಹಾಕರ್ ಅಂತ ಬರ್ತಾರೆ, ಇವರು ಕೂಡ ಒಂದು ಬೇಸಿಕ್ ರಿಜಿಸ್ಟ್ರೇಷನ್. ಇಲ್ಲಿ ಚಿತ್ರ ಕೂಡ ಕೊಟ್ಟಿದ್ದಾರೆ ನೋಡಿ, ಇದು ನೋಡಿದ್ರೆ ನಿಮ್ಗೊಂದು ಅರ್ಥ ಆಗುತ್ತೆ ಯಾವ್ದು ಬರುತ್ತೆ ನಿಮ್ಮದು ಫುಡ್ ಕ್ಯಾಟಗರಿ ಅಂದ್ಬಿಟ್ಟು. ನೆಕ್ಸ್ಟ್ ರೆಸ್ಟೋರೆಂಟ್ ಅವರು ಕೂಡ ಒಂದು ಟರ್ನ್ ಓವರ್ ಲಿಮಿಟ್ ಮೇಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫುಡ್ ವೆಂಡಿಂಗ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಒಂದು ಟರ್ನ್ ಓವರ್ ಲಿಮಿಟ್ ಮೇಲೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ಲಬ್ಬು ಅಥವಾ ಒಂದು ಕ್ಯಾಂಟೀನ್, ಇವ್ರು ಕೂಡ ಒಂದು ಟರ್ನ್ ಓವರ್ ಲಿಮಿಟ್ ಮೇಲೆ ಮಾಡ್ಕೋಬೇಕಾಗುತ್ತೆ. ಮತ್ತು ಕ್ಯಾಟ್ರರು ಕೂಡ. ನೆಕ್ಸ್ಟ್ ಹೋಟೆಲ್ ಕೂಡ ಒಂದು ಅವ್ರ ಟರ್ನ್ ಓವರ್ ಲಿಮಿಟು ಪ್ಲಸ್ 1 ಸ್ಟಾರು ಅಥವಾ 3 ಸ್ಟಾರು ಅಥವಾ 4 ಸ್ಟಾರು ಮತ್ತು ಒಂದು 5 ಸ್ಟಾರ್ ಅಂತ ಏನಿರ್ತಾರೆ ಇದ್ರ ಮೇಲೆ ಒಂದು ಡಿಪೆಂಡ್ ಆಗುತ್ತೆ ಅವ್ರದ್ದು ಯಾವುದು ಕ್ಯಾಟಗರಿಗೆ ಬರ್ತಾರೆ ಅಂದ್ಬಿಟ್ಟು. ಇಲ್ಲಿ ಮಿಡ್ ಡೇ ಮೀಲು ಕ್ಯಾಟ್ರರು ಮತ್ತು ಮಿಡ್ ಡೇ ಮೀಲು ಕ್ಯಾಂಟೀನ್ ಇವು ಕೂಡ ಒಂದು ಟರ್ನ್ ಓವರ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಇತ್ತು ಅಂತಂದರೆ ಅದಕ್ಕೂ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ನೋಡಿಕೊಂಡು ಯಾವ್ದು ಬರುತ್ತೆ ಅಂದ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಇಷ್ಟು ಒಂದು ಕೈಂಡ್ ಆಫ್ ಬಿಸ್ನೆಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲೇ ನಿಮ್ಮದು ಡಿಪೆಂಡ್ ಆಗಿರುತ್ತೆ, ಅಂದರೆ ನೀವು ಬೇಸಿಕ್ ಮಾಡ್ಕೋಬೇಕಾ ಇಲ್ಲ ಸ್ಟೇಟ್ ಮಾಡ್ಕೋಬೇಕಾ ಇಲ್ಲ ಸೆಂಟ್ರಲ್ ಲೈಸೆನ್ಸ್ ಮಾಡ್ಕೋಬೇಕಾ ಅಂತ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ್ದು ಅಪ್ಲಿಕಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಲೈಸೆನ್ಸನ್ನು ನಿಮಗೆ ವಿತಿನ್ 1 ವೀಕ್ ಇರ್ಬೋದು, ಒಂದು 5 to 7 ಡೇಸ್ ಅಂತ ಅಂದ್ಕೊಳ್ಳಿ, ವರ್ಕಿಂಗ್ ಡೇಸು, ಅಷ್ಟರೊಳಗಡೆ ನಿಮ್ಗೊಂದು ಸರ್ಟಿಫಿಕೇಟ್ ಕೂಡ ಮಾಡಿಸಿ ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ಕರ್ನಾಟಕ ಆಯ್ತು, ಇಲ್ಲೊಂದು ಫುಡ್ಡು ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ. ಇವಾಗ ಇಲ್ಲಿ ನಾನು ಒಂದು ವೆಜಿಟೇಬಲ್ ಆಯಿಲ್ದೇನೆ ಮ್ಯಾನುಫ್ಯಾಕ್ಚರಿಂಗ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಅವಾಗ ನೋಡಿ ಇಲ್ಲಿ ತೋರಿಸುತ್ತೆ ಮ್ಯಾನುಫ್ಯಾಕ್ಚರರ್ ಅಂಡರಲ್ಲಿ ವೆಜಿಟೇಬಲ್ ಆಯಿಲು ಆ್ಯಂಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂತ ಬಂದಿದೆ. ಇದೊಂದು ಬೇಸಿಕ್ ರಿಜಿಸ್ಟ್ರೇಷನ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಸ್ವಲ್ಪ ಅಕ್ನಾಲಜ್ಮೆಂಟ್ ಸಿಗುತ್ತೆ ನಿಮಗೆ, ಬಟ್ ಅಪ್ರೂವಲ್ ಎಲ್ಲ ಸ್ವಲ್ಪ ಡಿಲೇ ಆಗಂಗಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಪ್ರೂವಲ್ ಕೂಡ ಮಾಡಿಸ್ಕೋಬೋದು. ಇವಾಗ ನೀವು ಒಂದು ಸ್ಟೇಟು ಅಥವಾ ಸೆಂಟ್ರಲ್ದು ಕೂಡ ಹಂಗೇನೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಒಂದು ಗೌರ್ಮೆಂಟ್ ಫೀಸ್ಗಳಲ್ಲಿ ಡಿಫ್ರೆನ್ಸಸ್ ಕೂಡ ಇರುತ್ತೆ ಮತ್ತು ಪ್ರೊಸೀಜರ್ ಕೂಡ ಡಿಫ್ರೆಂಟ್ ಇರುತ್ತೆ, ಅದು ನೋಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ನೀವೊಂದು ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಅಥವಾ ಒಂದು ಬೇಸಿಕ್ ಫುಡ್ ಲೈಸೆನ್ಸನ್ನು ಮಾಡಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಲೈಸೆನ್ಸನ್ನು ನೀವು ಮಾಡಿಸ್ಕೊಬೋದು. ಇಲ್ಲಿ ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವುದೆಲ್ಲ ಸರ್ವಿಸಸ್ ನಿಮಗೆ ಸಿಗುತ್ತೆ ಅಂತ ನೋಡೋದಾದ್ರೆ GST ಮತ್ತು FSSI ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗು ಮತ್ತು MSME ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ರಿಜಿಸ್ಟ್ರೇಷನ್ ಮತ್ತು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, ಲೇಬರ್ ಲೈಸೆನ್ಸ್ ಅಥವಾ ಫಾರ್ಮ್ ಸಿ ಅಂತ ಕೂಡ ಕರೀತಾರೆ, ಇದು ಕೂಡ ಮಾಡಿಸ್ಕೋಬಹುದು ನೀವು. ಮತ್ತು ESI PF ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ITR ಫೈಲಿಂಗು ಮತ್ತು ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್ ಮತ್ತು ಝೊಮ್ಯಾಟೊ ಸ್ವಿಗ್ಗಿ ರಿಜಿಸ್ಟ್ರೇಷನ್, ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಮುಂತಾದ ಸರ್ವಿಸ್ ಎಲ್ಲ ಸರ್ವಿಸಸ್ ಕೂಡ ನಿಮಗೆ ಸಿಗ್ತಾ ಇದಾವೆ. ಮತ್ತೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ನಂಬರ್ ಕೂಡ ಹಾಕಿದ್ದಾರೆ ಮತ್ತೆ ಮೇಲ್ ID ಕೂಡ ಇದೆ. ನೀವು ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಆದ್ರೂ ಮಾಡ್ಬೋದು, ಇಲ್ಲ ಕಾಲ್ ಆದ್ರೂ ಮಾಡ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಬೇಕು ಅಂತ ಇರ್ತಾರೆ, ಯಾವ ಲೈಸೆನ್ಸ್ ಬೇಕು, ಇಲ್ಲ ರಿಜಿಸ್ಟ್ರೇಷನ್ ಏನು ಮಾಡಿಸ್ಕೋಬೇಕು ಅಂತ ಕೆಲವರು ಡೌಟ್ ಇರುತ್ತೆ. ನಿಮಗೆ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಯಾವುದೇ ಇರಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತೀವಿ. ಮತ್ತು ನಮ್ಮ ಚಾನಲ್ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ವಿಡಿಯೋಸ್ ಮತ್ತು ಫ್ರಾಂಚೈಸಿ ಬಿಸ್ನೆಸ್ ಐಡಿಯಾಸ್ ಅನ್ನೆಲ್ಲ ಹಾಕಿದ್ದೀವಿ. ಆ ವಿಡಿಯೋಸ್ ಎಲ್ಲ ನೀವು ನೋಡಬೇಕು. ಇನ್ನು ನೀವು ಆ ವಿಡಿಯೋಸ್ ಅನ್ನ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ. ಮತ್ತೆ ಆ ವಿಡಿಯೋಸ್ಗಳನ್ನೆಲ್ಲ ನೋಡ್ಬಿಟ್ಟು ನೀವು ಯಾವ್ದು ಬಿಸ್ನೆಸ್ ನಿಮಗೆ ಸೂಟಬಲ್ ಆಗುತ್ತೆ ಆ ಬಿಸ್ನೆಸ್ ಅನ್ನ ನೀವು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವರು ಕೂಡ ಇನ್ಫಾರ್ಮೇಶನ್ ಶೇರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.